ಇದೊಂದು ಅಣ್ಣ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ವರುಣ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಸೀದಾ ನಮ್ಮೂರ ಕಡೆ ಹೋಗ್ತಾ ಇದ್ದೀನಿ ರೀ. ಏನಕ್ಕೆ ಅಂತೇಳಿ ಈ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ವೆಜ್ ಫ್ರೈಡ್ ರೈಸ್ ತಂದುಕೊಟ್ರು. ಅದನ್ನು ತಿಂದು ಇದ್ರ ಜೊತೆಗೆ ಕೂಲಾಗಿರಲಿ ಅಂತೇಳಿ ವಾಟರ್ ಮಿಲನ್ ಜ್ಯೂಸು, ಸ್ವಲ್ಪ ಬಿಸಿಯಾಗಿರಲಿ ಅಂತೇಳಿ ಕಾಫಿ ಎರಡನ್ನೂ ಕುಡ್ಕೊಂಡು ಸಾಂಗ್ ಕೇಳ್ಕೊಂಡು ನನ್ನ ಪಾಡಿ ನಾನು ಇದ್ದೆ ರೀ. ಕಾರ್ ಓಡಿಸ್ಬೋಣ ಅಂತ ನನ್ನ ತಂಗಿ ಕರೆದ್ಲು ಅಷ್ಟೇ. ನಾವು ಬಿಡ್ತೀವಾ? ಈ ಕಡೆ ಸೈಡಲ್ಲಿ ನಿಧಾನ ಕೊಡ್ಸು, ಆರಾಮ್ಸೆ ಹೋಗೋಣ. ನಿಧಾನ ಅಣ್ಣ. ಅಯ್ಯೋ, ಮುಂದೆ ನೋಡ್ಕೊಂಡು ಹೋಗೋಣ. ಮುಖ ನೋಡ್ತಾರೆ. A few moments later. ಮನೆಗೆ ಹೋಗಿ ಫ್ಯಾಮಿಲಿನ ಕರ್ಕೊಂಡು ನಾವು ಹೋಗ್ತಿರೋಂತಹ ಸ್ಥಳ ಕಡೂರು ತಾಲೂಕಿನ ಬಳ್ಳೇಕೆರೆ ಗ್ರಾಮ. ಈ ದೇವಸ್ಥಾನಕ್ಕೆ ಇವತ್ತು ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಇವತ್ತಿನ ದಿನ ಈ ಆಂಜನೇಯ ಸ್ವಾಮಿಯವರ ರಥೋತ್ಸವವನ್ನು ನೆರವೇರಿಸಲಾಗಿತ್ತು. ನಾವು ಈ ಸ್ಥಳಕ್ಕೆ ಹೋಗೋದು ಸ್ವಲ್ಪ ತಡವಾಗಿದ್ದರಿಂದ ರಥೋತ್ಸವ ನೆರವೇರಿತ್ತು. ನೀವು ನೋಡ್ತಾ ಇದ್ದೀರಾ ಒಂದು ರಥೋತ್ಸವದ ರಥವನ್ನು. ಇದು ಆಂಜನೇಯ ಸ್ವಾಮಿಯವರ ದೇವಸ್ಥಾನದ ಹೊರಭಾಗ. ಈ ದೇವಸ್ಥಾನ ತುಂಬ ಪವರ್ಫುಲ್ ಆಗಿರೋದ್ರಿಂದ ಅಸಂಖ್ಯಾತ ಭಕ್ತರನ್ನ ಹೊಂದಿದೆ. ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ಈ ದೇವಸ್ಥಾನಕ್ಕೆ ನಡ್ಕೋತಾರೆ. ಆಂಜನೇಯ ಸ್ವಾಮಿ ಅಂದರೆ ಭಕ್ತಿ, ಶಕ್ತಿ ಮತ್ತು ಧೈರ್ಯದ ಪ್ರತೀಕ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಎಲ್ಲಿ ಆಂಜನೇಯನ ನೆನಪು ಇರುತ್ತದೋ ಅಲ್ಲಿ ಭಯಕ್ಕೆ ಜಾಗವೇ ಇಲ್ಲ. ಬಯಲು ಬಸವಣ್ಣ ದೇವಸ್ಥಾನ ಇದು ಕೂಡ ನಾವು ಹೋಗಿದ್ದಂತಹ ಬಳ್ಳೇಕೆರೆ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲೇ ಇದೆ. ಕಡೂರಿಗೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನ. ಇದು ಕೂಡ ವಿಶೇಷವಾದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ಒಂದು ಪ್ರದೇಶ ಗೆದ್ಲೆಹಳ್ಳಿ ಗೇಟಲ್ಲಿ ಬಯಲು ಬಸಪ್ಪ ಅಂತೇಳಿ. ಸೊ ಇಲ್ಲಿ ಒಂದು ಒಡೆದು ಮೂಡಿದಂತಹ ಕಲ್ಲು, ಅದು ಬಸವಣ್ಣ ಬೆಳಿತಾನೆ ಇದೆ. ಅದನ್ನು ನಾವು ಬಯಲ ಬಸಪ್ಪ ಅಂತೇಳಿ, ಮುಂಚೆ ಬಯಲಲ್ಲಿತ್ತು, ಈಗ ಇದಕ್ಕೆ ಒಂದು ದೇವಾಲಯನ ಕಟ್ಟಿ ದೇವಸ್ಥಾನನ ಈ ರೀತಿ ಮಾಡಿದ್ದಾರೆ. ಸೊ ಒಂದು ಸಮುದಾಯ ಭವನ ಚೌಟ್ರಿ ಕೂಡ ನಿರ್ಮಾಣ ಮಾಡಿದ್ದಾರೆ. ರಥೋತ್ಸವ ನಡೆಯುತ್ತೆ. ಸೊ ವಿಶಾಲವಾದಂತಹ ಜಾಗ ಇದೆ. ಊರಿಗೆ ಹೋಗ್ತಾ ಆನ್ ದ ವೇ ತೋಟಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ತೋಟದ ಕಡೆ ಬಂದ್ವಿ. ತೋಟನೆಲ್ಲ ಒಂದು ರೌಂಡ್ ಹಾಕ್ಕೊಂಡ್ಬಂದು ಆಮೇಲೆ ಎಳ್ನೀರು ಕೆಡ್ಕೊಂಡ್ಬಂದು ಎಳ್ನೀರು ಕುಡಿದು ಮನೆ ಕಡೆ ಹೊರಟ್ವಿ. ನೋಡ ನೋಡ ಎಷ್ಟು ಚಂದ ಅಲ್ಲ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.